ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತು. ಈಗಾಗಲೇ ಗಮನಿಸಿದ್ರೆ ಎಕ್ಸಿಟ್ ಡೋರ್ ಅಂತೂ ವರ್ಕ್ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಈ ಬಸ್ಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ರೀತಿ ಗೂಡ್ಸ್ ಲಾರಿಗಳ ರೀತಿಯಲ್ಲಿ ಆಗೋಗಿದೆ. ಈ ಬಸ್ಗಳು ಎಗ್ಗಿಲ್ಲದೆ ಅದರಲ್ಲಿ ಎಲ್ಲಾ ಸಾಮಾನು ಎಲ್ಲಾ ಐಟಮ್ಸ್ ಗಳನ್ನ ತುಂಬ್ತಾ ಇದ್ದಾರೆ. ಜೊತೆಗೆ ಗೂಡ್ಸ್ ಲಾರಿಗಳಲ್ಲಿ ಯಾವ ರೀತಿ ಐಟಮ್ಸ್ ಅನ್ನ ತುಂಬ್ತಾರೋ ಆ ರೀತಿಯಲ್ಲಿ ಬಾಕ್ಸ್ ಗಳನ್ನ ತುಂಬ್ತಾರೆ. ಬಿಗ್ ರಿಯಾಲಿಟಿ ಚೆಕ್ ನಲ್ಲಿ ಈ ಖಾಸಗಿ ಬಸ್ಗಳ ಹಣದಾಸೆ ಯಾವ ರೀತಿ ಇದೆ ಅನ್ನುವಂಥದ್ದು ಬಯಲಾಗಿದೆ. ಖಾಸಗಿ ಬಸ್ಗಳ ಕಳ್ಳಾಟಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಬ್ರೇಕ್ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಸ್ಗಳಲ್ಲಿ ರಾಜಾರೋಷವಾಗಿ ಲಗೇಜ್ಗಳನ್ನ ಸಾಗಿಸ್ತಾರೆ. ಪ್ಯಾಸೆಂಜರ್ಸ್ ಲಗೇಜ್ ಆಗಿದ್ರೆ ಒಪ್ಕೊಳ್ಬಹುದಿತ್ತು. ಆದ್ರೆ ಎಕ್ಸ್ಟ್ರಾ ಲಗೇಜ್ ಬಿಗ್ ರಿಯಾಲಿಟಿ ಚೆಕ್ ನಲ್ಲಿ ಇದೆಲ್ಲವೂ ಕೂಡ ಈಗ ಬಯಲಾಗಿದೆ. ಯಾವ್ದನ್ನ ತುಂಬಿಸ್ತಾರೆ, ಯಾವ್ದನ್ನ ತುಂಬಿಸಲ್ಲ, ಯಾವ್ದಿದೆ ಯಾವ್ದಿಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸ್ತಾ ಇರಬಹುದು. ಯಾರಿಗೂ ಕ್ಯಾರೆ ಅನ್ನದೇ ಈ ಲಗೇಜ್ಗಳನ್ನ ತುಂಬಿಸ್ತಾ ಇದ್ದಾರೆ ಚಾಲಕರು. ಈ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಜುವಲ್ಸ್ ಸಿಕ್ಕಿದೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಬಸ್ಗಿಂತಲೂ ದೊಡ್ಡ ಗಾತ್ರದ ಲಗೇಜ್ ಗಳನ್ನ ಬಸ್ಸಿನ ಟಾಪ್ ನಲ್ಲಿ ಹಾಕಿ ತುಂಬಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಬಾರದು ಅನ್ನುವಂತ ಕಾನೂನುಗಳಿದ್ರೂ ಕೂಡ, ಆದ್ರೆ ಇದೆಲ್ಲವೂ ಕೂಡ ಪ್ಯಾಸೆಂಜರ್ಸ್ ಲಗೇಜ್ ಆಗಿದ್ರೆ ಒಪ್ಕೊಳ್ಬಹುದಿತ್ತು. ಆದ್ರೆ ಯಾವುದು ಕೂಡ ಪ್ಯಾಸೆಂಜರ್ ಲಗೇಜ್ ಅಲ್ಲ. ಇದೆಲ್ಲವೂ ಕೂಡ ಎಕ್ಸ್ಟ್ರಾ ಲಗೇಜ್, ಎಕ್ಸ್ಟ್ರಾ ದುಡ್ಡಿಗಾಗಿ ಇವರೆಲ್ಲರೂ ಕೂಡ ಈ ರೀತಿ ಕಳ್ಳಾಟವನ್ನ ಮಾಡ್ತಾ ಇರೋದು. ಪ್ರತಿಯೊಂದು ಬಸ್ಸಿನ ಟಾಪ್ ನಲ್ಲೂ ಕೂಡ ಗಮನಿಸಿದ್ರೆ, ಪ್ರತಿಯೊಂದು ಖಾಸಗಿ ಬಸ್ನ ಟಾಪ್ ನಲ್ಲಿ ಗಮನಿಸಿದ್ರೆ ಒಂದು ಲೇಯರ್ ಬಾಕ್ಸ್ ಗಳನ್ನ ತುಂಬಿಸಿರ್ತಾರೆ. ಅದರ ಮೇಲೆ ಮತ್ತೊಂದು ಅನ್ನುವಂತೆ ಎಷ್ಟಾಗುತ್ತೋ ಅಷ್ಟು ತುಂಬಿಸಿಟ್ಟಿರ್ತಾರೆ. ಈ ಬಸ್ಸನ್ನ ಗಮನಿಸ್ತಾ ಇದೀವಲ್ಲ, ಈ ಬಸ್ಸಲ್ಲೂ ಕೂಡ ಟನ್ ಗಟ್ಟಲೆ ವಸ್ತು ಸಾಗಾಟ ಮಾಡ್ತಾ ಇದ್ದಾರೆ. ಈ ಬಸ್ಗಳೆಲ್ಲವೂ ಕೂಡ ಅನೇಕ ತಿರುವುಗಳಲ್ಲಿ ಸಂಚಾರ ಮಾಡುತ್ತೆ. ಆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಯಾಮಾರಿದ್ರೂ ಕೂಡ ಒಳಗಡೆ ಇರುವಂತಹ ಪ್ಯಾಸೆಂಜರ್ಸ್ ಗತಿ ಏನಾಗಬಹುದು ಅನ್ನುವಂಥದ್ದನ್ನ ಕೂಡ ಯೋಚನೆ ಮಾಡದೆ ಇದೆಲ್ಲವನ್ನು ಕೂಡ ಖಾಸಗಿ ಬಸ್ಗಳು ಮಾಡ್ತಾ ಇರೋದು. ಇದು ಇವತ್ತು ನಿನ್ನೆಯಿಂದ ಅಲ್ಲ, ಬಹಳ ವರ್ಷಗಳಿಂದ ಇದೇ ರೀತಿಯಾಗಿ ನಡೀತಾ ಇರೋದು. ಯಾರಿಗೂ ಗೊತ್ತಿಲ್ವಾ ಅನ್ನೋದನ್ನ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಎಲ್ಲರ ಗಮನಕ್ಕೂ ಕೂಡ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರ. ಜನ ಓಡಬೇಕಾದಂತಹ ಬಸ್ಗಳಲ್ಲಿ ಜನರಿಗಿಂತ ಜಾಸ್ತಿ ಗೂಡ್ಸ್ ಗಳೇ ಓಡಾಡ್ತಾ ಇದೆ. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ನ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಬಸ್ಗಳಿಗೆ ಗೂಡ್ಸ್ ಗಳನ್ನ ತುಂಬುವಂತಹ ಕೆಲಸಗಳು ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು, ಪ್ರಮುಖವಾಗಿ ಕರ್ನೂಲ್ ಬಸ್ ದುರಂತ ಆದಂತಹ ಸಂದರ್ಭದಲ್ಲಿ ಬಸ್ಗಳಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಿತ್ತು ಅನ್ನುವಂತಹ ಒಂದು ಆರೋಪ ಇತ್ತು, ಮೊಬೈಲ್ಗಳಿತ್ತು. ಹಾಗಾಗಿ ಬಸ್ ದಗದಗನೆ ಹತ್ತಿ ಉರಿತು ಅನ್ನುವಂತಹ ಒಂದು ಸಾರಿಗೆ ಇಲಾಖೆ ವರದಿಯನ್ನ ನೀಡಿತ್ತು. ಆದ್ರೆ ಇದೀಗ ಚಿತ್ರದುರ್ಗದಲ್ಲೂ ಕೂಡ ಬಸ್ ಹತ್ತಿ ಉರಿಯುವಂತಹ ಪ್ರಕರಣ ಆಗಿದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಾಗಿರ್ಬೋದು, ಟೈರ್ ಗಳಾಗಿರ್ಬೋದು, ಪ್ರಮುಖವಾಗಿ ಬಸ್ಸು ದಗದಗನೆ ಹತ್ತಿ ಉರಿಲಿಕ್ಕೆ ಬೇಕಾದಂತಹ ಟೈರ್ ಗಳನ್ನ ಅದೇ ಬಸ್ಗಳಲ್ಲಿ ಸಾಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಫ್ಲೈವುಡ್ ಶೀಟ್ ಗಳೇನಿದೆ, ಆ ಒಂದು ಫ್ಲೈವುಡ್ ಶೀಟ್ ಗಳನ್ನ ಕೂಡ ಬಸ್ಗಳಿಗೆ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬಸ್ಗೆ ತುಂಬುತ್ತಾರೆ ಅಂತ ಹೇಳಿ. ಬಸ್ಸಿನ ಒಂದಿಷ್ಟು ತೂಕ ಏನಿದೆ ಆ ತೂಕವನ್ನ ಮೀರಿ ಬಸ್ಗಳಿಗೆ ತುಂಬುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರು ಇರುವಂತಹ ಬಸ್ಸಿನ ಮೇಲ್ಭಾಗ ನೋಡಿದ್ರೆ ಸಂಪೂರ್ಣವಾಗಿ ಗೂಡ್ಸ್ ಗಾಡಿಯ ರೀತಿ ಕಾಣಿಸ್ತಾ ಇದೆ. ಇದು ಬಸ್ಸ ಅಥವಾ ಲಾರಿನ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಕೂಡ ಈ ಬಸ್ಗಳು ಕಾರಣ ಆಗ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇಲ್ಲ, ಯಾವುದೇ ರೀತಿಯಾದಂತಹ ಒಂದು ಅಂಜುತ್ತಾ ಇಲ್ಲ, ಯಾವುದೇ ಸಾರಿಗೆ ಇಲಾಖೆಗೂ ಕೂಡ ಕ್ಯಾರ್ ಮಾಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ಬಸ್ಗಳಿಗೆ ಗೂಡ್ಸ್ ಗಳನ್ನ ತುಂಬುತ್ತಾ ಇರುವಂತದ್ದು. ಬಸ್ನಲ್ಲಿ ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಅನ್ನುವಂತಹ ಒಂದು ಸೇಫ್ಟಿ ಮೆಜರ್ಮೆಂಟ್ ಗಳು ಇಲ್ಲದೆ ಕೂಡ ಬೆಂಕಿಗೆ ಕಾರಣ ಆಗುವಂತಹ ಒಂದಿಷ್ಟು ಐಟಮ್ಸ್ ಗಳೇನಿದೆ ಅವುಗಳನ್ನ ಬಸ್ಸಿಗೆ ತುಂಬುತ್ತಾ ಇರುವಂತದ್ದು. ಅದರ ಜೊತೆಗೆ ಅದು ಮಿತಿ ಮೀರಿದ ಎತ್ತರಗಳಲ್ಲಿ ಕೂಡ ತುಂಬುತ್ತಾ ಇರುವಂತದ್ದು. ಗಾಡಿಯ ಬಾಡಿ ಲೆಂತ್ ಏನಿರುತ್ತೆ, ಸಾರಿಗೆ ಇಲಾಖೆ ಕೊಡಿರುವಂತಹ ಬಾಡಿ ಲೆಂತ್ ಏನಿರುತ್ತೆ, ಆ ಒಂದು ಬಾಡಿ ಲೆಂತ್ ಗಿಂತ ಹೆಚ್ಚಾಗಿ ಕೂಡ ಈ ಒಂದು ಪ್ರಮುಖವಾಗಿ ಬಸ್ಗಳಲ್ಲಿ ಗೂಡ್ಸ್ ಒಂದು ಕಡೆಯಲ್ಲಿ ಗೂಡ್ಸ್ ಗಳನ್ನ ಸಾಗಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಫ್ರೂಟ್ಸ್ ಗಳನ್ನ ಕೂಡ ಸಾಗಿಸ್ತಾ ಇರುವಂತದ್ದು. ಹಣ್ಣು ಹಂಪಲುಗಳನ್ನ ನಾವು ಗೂಡ್ಸ್ ವೆಹಿಕಲ್ ಗಳಲ್ಲಿ ಸಾಗಿಸೋದನ್ನ ನೋಡ್ತೀವಿ. ಆದ್ರೆ ಇಲ್ಲಿ ನೇರವಾಗಿ ಬಸ್ ನಲ್ಲಿ ಆಪಲ್ ಗಳಾಗಿರಬಹುದು, ಫ್ರೂಟ್ಸ್ ಗಳಾಗಿರಬಹುದು, ಇವೆಲ್ಲವನ್ನ ಸಾಗಿಸುವಂತ ಕೆಲಸ ಆಗ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರಯಾಣಿಕರ ಜೀವದ ಜೊತೆಗೆ ವಾಹನದ ಮಾಲೀಕರಾಗಿರಬಹುದು, ಸಿಬ್ಬಂದಿಗಳಾಗಿರಬಹುದು, ಇವರೆಲ್ಲರೂ ಕೂಡ ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಎದ್ದು ಕಾಣಿಸ್ತಾ ಇದೆ. ಯಾರಿಗೂ ಕೇರ್ ಮಾಡದೆ, ಯಾವ ಪೊಲೀಸ್ ಅಧಿಕಾರಿ ಆಗಿರಬಹುದು, ಯಾವುದೇ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಯಾರಿಗೂ ಕೇರ್ ಮಾಡದೆ ಈ ಒಂದು ರೀತಿಯಲ್ಲಿ ಗೂಡ್ಸ್ ಗಳನ್ನ ತುಂಬುತ್ತಾ ಇರೋದು ಎಷ್ಟು ಸರಿ ಅಂತ ಹೇಳಿ ಸಾರಿಗೆ ಇಲಾಖೆ
ಇಲಾಖೆ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ, ಬಸ್ನ ಮಾಲೀಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇದರಿಂದಾಗಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಬಸ್ಗಳು ಬೆಂಕಿಗೆ ದಗದಗನೆ ಹತ್ತಿ ಉರಿತಾ ಇದೆ. ಒಂದು ಕಡೆಯಲ್ಲಿ ಗೂಡ್ಸ್ ವಾಹನಗಳಲ್ಲಿ ಸಾಗಿಸಬೇಕಾದಂತಹ ವಸ್ತುಗಳು ಬಸ್ನ ಮೇಲಿದೆ. ಇದರಿಂದಾಗಿ ಅನಾಹುತಗಳು ಆಗ್ತಾನೆ ಇದೆ. ಆದ್ರೂ ಕೂಡ ಎಲ್ಲೋ ಸಾರಿಗೆ ಇಲಾಖೆ ನಿದ್ದೆಗೆ ಜಾರಿದಂತಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತು. ಈಗಾಗಲೇ ಗಮನಿಸಿದ್ರೆ ಎಕ್ಸಿಟ್ ಡೋರ್ ಅಂತೂ ವರ್ಕ್ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಈ ಬಸ್ಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ರೀತಿ ಗೂಡ್ಸ್ ಲಾರಿಗಳ ರೀತಿಯಲ್ಲಿ ಆಗೋಗಿದೆ. ಈ ಬಸ್ಗಳು ಎಗ್ಗಿಲ್ಲದೆ ಅದರಲ್ಲಿ ಎಲ್ಲಾ ಸಾಮಾನು ಎಲ್ಲಾ ಐಟಮ್ಸ್ ಗಳನ್ನ ತುಂಬ್ತಾ ಇದ್ದಾರೆ. ಜೊತೆಗೆ ಗೂಡ್ಸ್ ಲಾರಿಗಳಲ್ಲಿ ಯಾವ ರೀತಿ ಐಟಮ್ಸ್ ಅನ್ನ ತುಂಬ್ತಾರೋ ಆ ರೀತಿಯಲ್ಲಿ ಬಾಕ್ಸ್ ಗಳನ್ನ ತುಂಬ್ತಾರೆ. ಬಿಗ್ ರಿಯಾಲಿಟಿ ಚೆಕ್ ನಲ್ಲಿ ಈ ಖಾಸಗಿ ಬಸ್ಗಳ ಹಣದಾಸೆ ಯಾವ ರೀತಿ ಇದೆ ಅನ್ನುವಂಥದ್ದು ಬಯಲಾಗಿದೆ. ಖಾಸಗಿ ಬಸ್ಗಳ ಕಳ್ಳಾಟಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಬ್ರೇಕ್ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಸ್ಗಳಲ್ಲಿ ರಾಜಾರೋಷವಾಗಿ ಲಗೇಜ್ಗಳನ್ನ ಸಾಗಿಸ್ತಾರೆ. ಪ್ಯಾಸೆಂಜರ್ಸ್ ಲಗೇಜ್ ಆಗಿದ್ರೆ ಒಪ್ಕೊಳ್ಬಹುದಿತ್ತು. ಆದ್ರೆ ಎಕ್ಸ್ಟ್ರಾ ಲಗೇಜ್ ಬಿಗ್ ರಿಯಾಲಿಟಿ ಚೆಕ್ ನಲ್ಲಿ ಇದೆಲ್ಲವೂ ಕೂಡ ಈಗ ಬಯಲಾಗಿದೆ. ಯಾವ್ದನ್ನ ತುಂಬಿಸ್ತಾರೆ, ಯಾವ್ದನ್ನ ತುಂಬಿಸಲ್ಲ, ಯಾವ್ದಿದೆ ಯಾವ್ದಿಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸ್ತಾ ಇರಬಹುದು. ಯಾರಿಗೂ ಕ್ಯಾರೆ ಅನ್ನದೇ ಈ ಲಗೇಜ್ಗಳನ್ನ ತುಂಬಿಸ್ತಾ ಇದ್ದಾರೆ ಚಾಲಕರು. ಈ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಜುವಲ್ಸ್ ಸಿಕ್ಕಿದೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಬಸ್ಗಿಂತಲೂ ದೊಡ್ಡ ಗಾತ್ರದ ಲಗೇಜ್ಗಳನ್ನ ಬಸ್ಸಿನ ಟಾಪ್ ನಲ್ಲಿ ಹಾಕಿ ತುಂಬಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಬಾರದು ಅನ್ನುವಂತ ಕಾನೂನುಗಳಿದ್ರೂ ಕೂಡ, ಅಂದ್ರೆ ಇದೆಲ್ಲವೂ ಕೂಡ ಪ್ಯಾಸೆಂಜರ್ಸ್ ಲಗೇಜ್ ಆಗಿದ್ರೆ ಒಪ್ಕೊಳ್ಬಹುದಿತ್ತು. ಆದ್ರೆ ಇದ್ಯಾವುದು ಕೂಡ ಪ್ಯಾಸೆಂಜರ್ ಲಗೇಜ್ ಅಲ್ಲ. ಇದೆಲ್ಲವೂ ಕೂಡ ಎಕ್ಸ್ಟ್ರಾ ಲಗೇಜ್, ಎಕ್ಸ್ಟ್ರಾ ದುಡ್ಡಿಗಾಗಿ ಇವರೆಲ್ಲರೂ ಕೂಡ ಈ ರೀತಿ ಕಳ್ಳಾಟವನ್ನ ಮಾಡ್ತಾ ಇರೋದು. ಪ್ರತಿಯೊಂದು ಬಸ್ಸಿನ ಟಾಪ್ ನಲ್ಲೂ ಕೂಡ ಗಮನಿಸಿದ್ರೆ, ಪ್ರತಿಯೊಂದು ಖಾಸಗಿ ಬಸ್ನ ಟಾಪ್ ನಲ್ಲಿ ಗಮನಿಸಿದ್ರೆ ಒಂದು ಲೇಯರ್ ಬಾಕ್ಸ್ ಗಳನ್ನ ತುಂಬಿಸಿರ್ತಾರೆ. ಅದರ ಮೇಲೆ ಮತ್ತೊಂದು ಅನ್ನುವಂತೆ ಎಷ್ಟಾಗುತ್ತೋ ಅಷ್ಟು ತುಂಬಿಸಿಟ್ಟಿರ್ತಾರೆ. ಈ ಬಸ್ಸನ್ನ ಗಮನಿಸ್ತಾ ಇದೀವಲ್ಲ, ಈ ಬಸ್ಸಲ್ಲೂ ಕೂಡ ಟನ್ ಗಟ್ಟಲೆ ವಸ್ತು ಸಾಗಾಟ ಮಾಡ್ತಾ ಇದ್ದಾರೆ. ಈ ಬಸ್ಗಳೆಲ್ಲವೂ ಕೂಡ ಅನೇಕ ತಿರುವುಗಳಲ್ಲಿ ಸಂಚಾರ ಮಾಡುತ್ತೆ. ಆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಯಾಮಾರಿದ್ರೂ ಕೂಡ ಒಳಗಡೆ ಇರುವಂತಹ ಪ್ಯಾಸೆಂಜರ್ಸ್ ಗತಿ ಏನಾಗಬಹುದು ಅನ್ನುವಂಥದ್ದನ್ನ ಕೂಡ ಯೋಚನೆ ಮಾಡದೆ ಇದೆಲ್ಲವನ್ನು ಕೂಡ ಖಾಸಗಿ ಬಸ್ಗಳು ಮಾಡ್ತಾ ಇರೋದು. ಇದು ಇವತ್ತು ನಿನ್ನೆಯಿಂದ ಅಲ್ಲ, ಬಹಳ ವರ್ಷಗಳಿಂದ ಇದೇ ರೀತಿಯಾಗಿ ನಡೀತಾ ಇರೋದು. ಯಾರಿಗೂ ಗೊತ್ತಿಲ್ವಾ ಅನ್ನೋದನ್ನ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಎಲ್ಲರ ಗಮನಕ್ಕೂ ಕೂಡ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಜನ ಓಡಾಡಬೇಕಾದಂತಹ ಬಸ್ಗಳಲ್ಲಿ ಜನರಿಗಿಂತ ಜಾಸ್ತಿ ಗೂಡ್ಸ್ಗಳೇ ಓಡಾಡ್ತಾ ಇದೆ. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ನ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಬಸ್ಗಳಿಗೆ ಗೂಡ್ಸ್ ಗಳನ್ನ ತುಂಬುವಂತಹ ಕೆಲಸಗಳು ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು, ಪ್ರಮುಖವಾಗಿ ಕರ್ನೂಲ್ ಬಸ್ ದುರಂತ ಆದಂತಹ ಸಂದರ್ಭದಲ್ಲಿ ಬಸ್ಗಳಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಿತ್ತು ಅನ್ನುವಂತಹ ಒಂದು ಆರೋಪ ಇತ್ತು, ಮೊಬೈಲ್ಗಳಿತ್ತು. ಹಾಗಾಗಿ ಬಸ್ ದಗದಗನೆ ಹತ್ತಿ ಉರಿತು ಅನ್ನುವಂತಹ ಒಂದು ಸಾರಿಗೆ ಇಲಾಖೆ ವರದಿಯನ್ನ ನೀಡಿತ್ತು. ಆದ್ರೆ ಇದೀಗ ಚಿತ್ರದುರ್ಗದಲ್ಲೂ ಕೂಡ ಬಸ್ ಹತ್ತಿ ಉರಿಯುವಂತಹ ಪ್ರಕರಣ ಆಗಿದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಾಗಿರ್ಬೋದು, ಟೈರ್ ಗಳಾಗಿರ್ಬೋದು, ಪ್ರಮುಖವಾಗಿ ಬಸ್